ನಾನು ಡಿಗ್ರಿ ಓದುವಾಗ ನನ್ನ ಗೆಳತಿಯ ಮನೆಗೆ ಹೋದಾಗ 5 ಜನ ಕೆಲಸಕ್ಕೆ ಬಂದ ಹುಡುಗರು ಜೊತೆ ನಡೆದ ಘಟನೆ. ನನ್ನ ಹೆಸರು ಶೀಲಾ. ನಾನು ನನ್ನ ಗೆಳತಿಯ ಹೆಸರು ಪ್ರಿಯಾ. ನಾನು ಮತ್ತು ನನ್ನ ಗೆಳತಿ ಬೆಸ್ಟ್ ಫ್ರೆಂಡ್ ಆಗಿದ್ದವು. ನಾನು ಆಗಾಗ ಅವರ ಮನೆಗೆ ಹೋಗುತ್ತಿದ್ದೇನೆ, ಅವಳು ಕೂಡ ನಮ್ಮನೆಗೆ ಬರುತ್ತಿದ್ದಳು. ಹೀಗೆ ಒಂದು ದಿನ ನನ್ನ ಗೆಳತಿ ಅವಳ ಮನೆಗೆ ಕರೆದುಕೊಂಡು ಹೋಗಿದ್ದಳು. ಅವರ ಮನೆಯಲ್ಲಿ ಅವಳ ತಂದೆ ತಾಯಿ ಅವರಿಗೆ ಒಬ್ಬಳೇ ಮಗಳು. ಅವಳ ಮನೆಗೆ ಹೋದಾಗ ಸುಮಾರು 2 ಗಂಟೆ ಆಗಿತ್ತು. ಆಗ ನಾನು ಅಂಕಲ್ ಆಂಟಿ ಮಾತನಾಡಿಸಿ ಹೋಗುತ್ತಿರುವಾಗ ಆಗ ನನ್ನ ಗೆಳತಿ ಇಂದು ನಮ್ಮ ಮನೆಯಲ್ಲಿ ಇರುವಂತೆ ಒತ್ತಾಯ ಮಾಡುತ್ತಿದ್ದಳು. ಆಗ ಆಂಟಿ ಕೂಡ ನಿಮ್ಮ ತಂದೆ ತಾಯಿ ನಾನು ಹೇಳುತ್ತೇನೆ ನಮ್ಮ ಮನೆಯಲ್ಲಿ ಇರುವಂತೆ ಹೇಳಿದರು. ಆಗ ಶನಿವಾರ ಆಗಿದ್ದರಿಂದ ನಾನು ಒಪ್ಪಿಕೊಂಡೆ. ಆಗ ನಾನು ಮತ್ತು ಗೆಳತಿ ಇಬ್ಬರು ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಮನೆಗೆ ಬಂದೆವು. ಆಂಟಿ ಅಡಿಗೆ ಮಾಡಿದ್ದರು. ನಾವು ಆಗ ಅಂಕಲ್ ಆಂಟಿ ಮತ್ತು ನಾವು 4 ಜನ ಮಾತನಾಡುತ್ತಾ ಊಟ ಮಾಡಿದೆವು. ಆಗ ನಾನು ಮತ್ತು ನನ್ನ ಗೆಳತಿ ಅವಳ ರೂಮಿಗೆ ಹೋಗಿ ಮಾತನಾಡುತ್ತಾ ಮಲಗಿಕೊಂಡೆವು. ಆಗ ಮರುದಿನ ಭಾನುವಾರದಿಂದ ಸುಮಾರು 8 ಗಂಟೆಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡುತ್ತಿರುವಾಗ ಅಂಕಲ್ ಒಂದು ಫೋನ್ ಬಂತು. ಆಂಟಿಯ ದೊಡ್ಡವ್ವ ತೀರಿಕೊಂಡಿದ್ದರು. ಆಗ ಅಂಕಲ್ ಮತ್ತು ಆಂಟಿ ಹೋಗುತ್ತಿದ್ದರು. ಆಗ ನನ್ನ ಗೆಳತಿ ಕೂಡ ಅವರ ಜೊತೆ ಹೋಗಲು ರೆಡಿಯಾದಳು. ಆಗ ಅಂಕಲ್ ಮನೆಯಲ್ಲಿ ಯಾರೂ ಇರೋದಿಲ್ಲ, ನೀನು ಮತ್ತು ನಿನ್ನ ಗೆಳತಿ ಇಲ್ಲೇ ಇರುವಂತೆ ಹೇಳಿದರು. ಆಗ ನನ್ನ ಗೆಳತಿ ನಾನು ಬರುತ್ತೇನೆ ಅಂತ ಮತ್ತೆ ಕೇಳಿಕೊಂಡಳು. ಆಗ ಅಂಕಲ್ ಮನೆಗೆ ಬಾಗಿಲು ಮತ್ತು ಕಿಟಕಿ ರಿಪೇರಿ ಮಾಡಲು ಕೆಲಸದವರು ಬರುತ್ತಾರೆ, ನೀನು ಇಲ್ಲೇ ಇರುವಂತಹ ಹೇಳಿದರು. ಆಗ ನಾನು ಅಂಕಲ್ ನಾನು ನೋಡಿಕೊಳ್ಳುತ್ತೇನೆ, ನೀವು ಹೋಗಿ ಬನ್ನಿ ಅಂತ ಹೇಳಿದೆ. ಆಗ ಅಂಕಲ್ ನೋಡಮ್ಮ ಹುಷಾರ್ ಇರುವಂತೆ ಹೇಳಿ ಹೋದರು. ಆಗ ನಾನು ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತಾಗ ಆಗ ಕೆಲಸದವರು ಬಂದು ನನಗೆ ಸಾಹುಕಾರ ಎಲ್ಲಿ ಹೋಗಿದ್ದಾರೆ ಅಂದರು. ಆಗ ನಾನು ಅವರು ಒಬ್ಬರು ತೀರಿಕೊಂಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದೆ. ಆಗ ಅವರು ಅವರ ಕೆಲಸ ಶುರು ಮಾಡಿಕೊಂಡರು. ಆಗ ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ಆಗ ಅವರು ಕೆಲಸ ಮಾಡುತ್ತಿರುವ ರೂಮಿನಿಂದ ಮೇಡಂ ಮೇಡಂ ಅಂತ ಕೂಗುತ್ತಿದ್ದರು. ಆಗ ನಾನು ಏನಂತ ಕೇಳಿದೆ. ಆಗ ಅವರು ಕುಡಿಯಲು ನೀರು ಕೇಳಿದರು. ಆಗ ನಾನು ಅಡಿಗೆ ಮನೆಗೆ ಹೋಗಿ ನೀರು ತಗೊಂಡು ಅವರು ಕೆಲಸ ಮಾಡುತ್ತಿರುವ ರೂಮಿಗೆ ಹೋಗಿ ನೀರು ಕೊಟ್ಟು ಬರುವಾಗ ನನ್ನ ಬಗ್ಗೆ ಮಾತನಾಡುತ್ತಿದ್ದರು. ಅದು ನನಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು. ಅದರಲ್ಲಿ ಒಬ್ಬ ಅವಳ ಮೊಲೆಗಳು ಟೀ ಶರ್ಟ್ನಲ್ಲಿ ಏನ್ ಸಖತ್ತಾಗಿ ಕಾಣುತ್ತವೆ, ಆಗ ಇನ್ನೊಬ್ಬ ಅವಳ ಪ್ಯಾಂಟ್ ಮೇಲೆ ಅವಳ ಕುಂಡೆ ದೊಡ್ಡ ಕಾಣುತ್ತವೆ, ಒಮ್ಮೆಯಾದ್ರೂ ಇಂಥ ಹುಡುಗಿನ ಮಾಡಬೇಕು ಅಂತ ಹೇಳಿದ. ಆಗ ಇನ್ನೊಬ್ಬ ಅವಳಿಗೆ ಕೇಳಿದ್ರೆ ಕಷ್ಟ ಆಗುತ್ತೆ ಸುಮ್ನೆ ಇರಿ ಅಂತ ಹೇಳಿದ. ಆಗ ನನಗೆ ಅವರ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತಿತ್ತು. ನಾನು ಈಗಾಗಲೇ ನನ್ನ ಕಾಲೇಜು ಫ್ರೆಂಡ್ಸ್ ಜೊತೆ ಮಾಡಿಸಿಕೊಂಡಿದ್ದೆ, ಅದರಲ್ಲಿ ನನಗೆ ಅಷ್ಟೊಂದು ಸುಖ. ಅದನ್ನೇ ನೆನೆಸಿಕೊಂಡು ಫೋನ್ ನೋಡುತ್ತಾ ಕೂತಿದ್ದೆ. ಆಗ ಅವರ ಮಾಡುತ್ತಿದ್ದ ಕೆಲಸ ಬಿಟ್ಟು ಹೋದರು. ಆಗ ಅವರು 1 ಗಂಟೆ ನಂತರ ಮತ್ತೆ ಬಂದರು. ಆಗ ನಾನು ನೀವು ಎಲ್ಲಿಗೆ ಹೋಗಿದ್ದೀರಾ ಅಂತ ಕೇಳಿದೆ. ಆಗ ಅವರು ನಾವು ಊಟಕ್ಕೆ ಹೋಗಿದ್ದೇವೆ ಅಂತ ಅಂದರು. ನಾನು ಆಯ್ತ್ ಅಂತ ನಾನು ಊಟ ಮಾಡಿ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ನಾನು ಬರುವಾಗ 3 ಗಂಟೆ ಆಗಿತ್ತು. ಆಗವರು ಟೀ ಮಾಡಿಕೊಡಿ ಮೇಡಂ ಅಂತ ಅಂದರು. ಆಗ ನಾನು ಟೀ ಮಾಡಲು ಅಡುಗೆ ರೂಮಿಗೆ ಹೋಗಿ ಟೀ ಮಾಡುತ್ತಿರುವಾಗ ನನ್ನ ಹಿಂದೆ ಒಬ್ಬ ಹುಡುಗ ಬಂದ. ಅದನ್ನು ನಾನು ಗಮನಿಸಿರಲಿಲ್ಲ. ಅವನು ಬಂದವನೇ ನನ್ನನ್ನು ಹಿಂದಿನಿಂದ ತಪ್ಪಿಕೊಂಡ. ಆಗ ನಾನು ಬಿಡಿಸುತ್ತಿದ್ದೆ. ನಾನೆಷ್ಟು ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಆಗ ಇನ್ನೂ 4 ಜನ ಬಂದು ನಾನು ಮೇಲಿನ ರೂಮಿಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಬಾಯಿಗೆ ಅರೇಬಿಯನ್ ಹಾಕಿ ಬಾಯಿಯನ್ನು ಮುಚ್ಚಿದ್ದರು. ಆಗ ಒಬ್ಬ ನನ್ನ ಪ್ಯಾಂಟನ್ನು ಬೆಚ್ಚದ, ಇನ್ನೊಬ್ಬ ನನ್ನ ಟೀ ಶರ್ಟ್ ಅನ್ನು ಬಿಚ್ಚಿದ. ಆಗ ಇನ್ನೂ ಇಬ್ಬರು ನನ್ನ ಬ್ರಾ ಮತ್ತು ಚಡ್ಡಿ ಕಳೆದರು. ಆಗ ಅವರು ಬೆತ್ತಲಾಗಿ ನನ್ನನ್ನು ಚೆನ್ನಾಗಿ ಮಾಡಿ ನನ್ನ ಮೈತುಂಬ 5 ಜನ ಸುತ್ತಲೂ ನಿಂತುಕೊಂಡು ಅವರ ರಸವನ್ನು ಬಿಟ್ಟರು. ಆಗ ಅವರು ಹೋದರು. ಆಗ ನಾನು ಬಾಯಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಸ್ನಾನದ ರೂಮಿಗೆ ಹೋಗಿ ಸ್ನಾನ ಮಾಡಿ ಸೋಫಾ ಮೇಲೆ ಕುಳಿತುಕೊಂಡು ಯೋಚಿಸಿದ್ದೇನೆ. ನಾನು ಈಗ ಏನು ಮಾಡಲು ತಿಳಿಯಲಿಲ್ಲ. ಆಗ ನನಗೆ ಏನೋ ಅಂತರ ಮನಸ್ಸಿನಲ್ಲಿ ಖುಷಿ, ಅಷ್ಟೇ ಭಯ ಕೂಡ ಆಗಿತ್ತು. ಅವರು ಯಾರತ್ರ ಹೇಳಿದ್ರೆ ನಾನು ಏನು ಮಾಡೋದು ಅಂತ. ಅಷ್ಟರಲ್ಲಿ ನನ್ನ ಗೆಳತಿ ಮತ್ತು ಅಂಕಲ್ ಕೂಡ ಬಂದರು. ಅವರತ್ರ ನಾನು ಏನು ಹೇಳಲಿಲ್ಲ. ಹೀಗೆ ಮತ್ತೆ ಮರುದಿನ ಮೈ ಕೈ ನೋಸುತ್ತಿತ್ತು. ಆಗ ಆಂಟಿ ಇವತ್ತು ನೀನು ಕಾಲೇಜ್ಗೆ ಹೋಗಬೇಡ, ರೆಸ್ಟ್ ಮಾಡು ಅಂತ ಹೇಳಿದರು. ಆಗ ನಾನು ಕೂಡ ನನಗೆ ಮೈ ಕೈ ತುಂಬಾ ನೋವಾದ ಕಾರಣ ಒಪ್ಪಿಕೊಂಡೆ. ಆಗ ನನ್ನ ಗೆಳತಿ ಕಾಲೇಜಿಗೆ ಹೋದಳು. ಆಗ ಸುಮಾರು 9 ಗಂಟೆ ಆಗಿತ್ತು. ಆಗ ಮತ್ತೆ ಅವರು ಕೆಲಸಕ್ಕೆ ಬಂದರು. ಆಗ ಅವರನ್ನು ನೋಡಿ ನಾನು ನಾಚಿಕೆ ಹಾಕಿ ರೂಮಿಗೆ ಹೋದೆ. ಆಗ ಆಂಟಿ ಬಂದು ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡಲು ಹೋದರು. ಆಗ ನಾನು ರೆಸ್ಟ್ ಮಾಡುತ್ತಿರುವಾಗ ಬಾಯಾರಿಕೆಯಾಗಿ ಎಚ್ಚರವಾಗಿತ್ತು. ಆಗ ಸುಮಾರು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆಗ ರೂಮಿನಿಂದ ಹೊರಗಡೆ ಬಂದು ನೋಡಿದ್ರೆ ಆಂಟಿ ಅಂಕಲ್ ಹೊರಗಡೆ ಹೋಗಿದ್ರು. ಆಗ ನಾನು ನೀರು ಕೊಡುವ ನೆಪದಲ್ಲಿ ಅವರು ಕೆಲಸ ಮಾಡುತ್ತಿರುವುದು ರೂಮಿಗೆ ಹೋಗಿ ಮತ್ತೆ ಮಾಡಿಸಿಕೊಂಡೆ. ಈ ಕಥೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.